NSK ಜೈನ್ ಗುರುಜಿ, ಮಿಥುನ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಗೆ ಸೂರ್ಯನು 8ನೇ ಮನೆ, ಸ್ವಲ್ಪ ದೋಷನೇ. ಯಾಕಂದರೆ 8ನೇ ಮನೆ ಜಾತಕದಲ್ಲಿದ್ದರೂ ಅದು ತೊಂದರೆ ಕೊಡ್ತದೆ, ಋಣ ಮಾಡಿಸುತ್ತೆ, ಅಪಮೃತ್ಯು ತರುತ್ತೆ, ಅಪಘಾತಗಳು. ಒಂದು ತಿಂಗಳ ಕಾಲ ಸಹಿಸ್ಕೊಂಡ್ಬಿಟ್ರೆ ಕುಂಭರಾಶಿಗೆ ಶನಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಯುಗಾದಿ ಹಬ್ಬಕ್ಕೆ ದೊಡ್ಡ ಪರಿವರ್ತನೆ. ಸೌರಮಾನಕ್ಕಂತೂ ಅವರ ನೆನೆಸಿದ್ದಲ್ಲ ಜಯ 14th ಏಪ್ರಿಲ್. ಈ 14th ಏಪ್ರಿಲ್ಗೆ ಮೇಷ ಸಂಕ್ರಮಣ. ಸೊ ಅಷ್ಟವರೆಗೂ ಕಾಯಿ, 1 ತಿಂಗಳಂತೂ ಹುಷಾರಾಗಿರ್ಬೇಕು. ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ? ಶುಭನ ಅಶುಭನ? ವೃತ್ತಿ ಜೀವನಕ್ಕೆ ಶುಭನೇ ಹೇಳಿದೆ. ಅದು ಕಂಪ್ಯೂಟರ್ ಲೈನ್ ಇರೋರಿಗೆ ಪ್ರಮೋಷನ್ ಸಿಕ್ಕೋದು, ಒಳ್ಳೆ ಕೆಲಸ ಸಿಕ್ಕೋದು, ದೂರ ದೇಶ ಪ್ರಯಾಣ, ಈ ಕೆಲಸದಲ್ಲಿ ನಂಗೆ ಸಂತುಷ್ಟನಾಗಿಲ್ಲ, ನಾನು ಇನ್ನೂ ಅಥವಾ ವ್ಯಾಪಾರ ಮಾಡಲ್ಲ, ಕೆಲಸಕ್ಕೆ ಹೋಗ್ಲಾ, ಫಾರಿನ್ ಹೋಗ್ಲಾ, ಈ ನಾನಾ ಥರದೊಂದು ದ್ವಂದ್ವದಲ್ಲಿರ್ತಾರೆ. ಅಂಥವರಿಗೆ ಅದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಬೇಕು, ಒಳ್ಳೆ ಕೆಲಸ ಸಿಕ್ಕೋವರೆಗೂ. ಅಂದರೆ ಕಂಪ್ಯೂಟರ್ ಲೈನ್, ಬುಧನಿಗೆ ಕಂಪ್ಯೂಟ್ರು, ಬುಧನಿಗೆ ಗಣಿತಶಾಸ್ತ್ರ, ಮ್ಯಾಥಮ್ಯಾಟಿಷಿಯನ್ ಅಂತೇಳಿದೆ. ಬುಧನಿಗೆ ಮತ್ತೆ ಇಲ್ಲಿ ಜ್ಯೋತಿಷ್ಯೂ ಬರುತ್ತೆ. ಬುಧ ಬಲವಾಗಿದ್ರೇನೆ ಅವನು ಗಣಿತ ಇದ್ರೇನೆ ಜ್ಯೋತಿಷ್ಕನಾಗೋದು. ಇಂತಹ ವೃತ್ತಿಯವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿ ಹೇಗಿದೆ? ಆರೋಗ್ಯ ಕಂಠಕ್ಕೆ ಕುಜುನ ಅಧಿಪತಿ. ಮಿಥುನ ರಾಶಿ ಕಂಠದಲ್ಲಿ ರೋಗ ಬರುತ್ತೆ ಪಾಪಗ್ರಹ ಇದ್ರೆ. ಪಾಪಗ್ರಹ ಇಲ್ಲದಿದ್ರೆ ಅಂಥ ರೋಗಗಳು ಬರಲ್ಲ. ಅಥವಾ ಒಂದು ಪಾಪದ ಮೇಲೆ ಶುಭಗ್ರಹ ದೃಷ್ಟಿ ಇದ್ಬಿಟ್ರೆ ಒಳ್ಳೆ ವೈದ್ಯರು ಸಿಕ್ಕಿ ವೈದ್ಯೋಪಾಯ ಔಷಧೋಪಾಯ ಮಾಡಿ ಗುಣ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಆರೋಗ್ಯ ದೃಷ್ಟಿಯಿಂದ. ಪಾಪಗ್ರಹ ಇದೆ, ಅದ್ರ ಕಡೆ ಗಮನ ಕೊಡಬೇಕು. ಪರಿಹಾರ ನೋಡಮ್ಮ, ಇಲ್ಲಿ ಹೆಸರು ಬೇಳೆಯನ್ನು ದಾನವಾಗಿ ಕೊಡೋದು, ಬಹಳ ಬುಧ ಶಾಂತಿ, ಪಚ್ಚೆ ರತ್ನವನ್ನು ಧಾರಣೆ ಮಾಡೋದು. ಪರಿಹಾರ ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಸೊ ವಿಷ್ಣು ಸಹಸ್ರನಾಮವನ್ನು ಓದೋದು.